ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಚಿಕನ್ ಫ್ರೈ ಮಾಡಿದೆ ನಾನು. ಒಳಗಿಂದ ಸಾಫ್ಟ್ ಮತ್ತು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ, ನೋಡುವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಟೇಸ್ಟಾಗಿದೆ. ಬನ್ನಿ ಯಾವ ಥರ ಅಂತ ನೋಡೋಣ. ನೋಡಿ, ನಾನು ಒಂದು ಅರ್ಧ kg ಚಿಕನ್ ತಗೊಂಡಿದ್ದೆ. ಅದಕ್ಕೆ ಚಿಕನ್ 65 ಕಬಾಬ್ ಮಸಾಲ ಹಾಕ್ತಿದ್ದೀನಿ. ನೋಡಿ, ಒಂದು ಎಗ್ಗು, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಬೇಕಾದಷ್ಟು, ಮತ್ತು ಅದಕ್ಕೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್, ಅದೇ ಥರ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬರೀ ಕೆಚ್ಚಿಟ್ಕೊಂಡು ಹಾಕೋದು ಕೊತ್ತಂಬರಿ ಸೊಪ್ಪು. ಇದನ್ನು ಮತ್ತೀಗ ಸ್ವಲ್ಪ ವಿನಿಗರ್ ಹಾಕಲಿಕ್ಕೆ, ನಿಮ್ಮ ಹತ್ರ ನಿಂಬೆ ಹುಳಿ ಇದ್ದರೆ ನಿಂಬೆ ಹುಳಿ ಹಾಕಿ. ನನ್ನ ಹತ್ರ ನಿಂಬೆ ಹುಳಿ ಇರಲಿಲ್ಲ, ಅದಕ್ಕೆ ವಿನಿಗರ್ ಹಾಕಿದೆ ನಾನು, ಹುಳಿ ಸ್ವಲ್ಪ. ನೋಡಿ, ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಒಂದೇ ಕೈಯಿಂದ ಮಿಕ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡಿ ಒಂದೇ ಕೈಯಿಂದ ಸ್ವಲ್ಪ ಕಷ್ಟ ಆಯಿತು. ನೋಡಿ, ಮಾಡಿ ಆಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ ನಾನೀಗ. ನೋಡಿ, ಆಯಿತು, ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಯಿತು. ಈಗ ನೋಡಿ, ಈಗ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಈಗ ಒಳ್ಳೆ ಆಯಿಲ್ ಕಾಯ್ದಿದೆ. ನೋಡಿ, ಮೀಡಿಯಮ್ ಇದರಲ್ಲಿ ಇಟ್ಟಿದ್ದೆ ನಾನು. ಉರಿ ಜಾಸ್ತಿನೂ ಇಡಲಿಲ್ಲ, ಕಮ್ಮಿನೂ ಉರಿ ಇಡಲಿಲ್ಲ, ಮೀಡಿಯಮ್ ಉರಿ ಇಟ್ಟಿದ್ದೇನೆ. ಈಗ ಹಾಕ್ತಿದ್ದೇನೆ ಕಬಾಬ್. ನೋಡಿ, ಒಳ್ಳೆ ಎಣ್ಣೆ ಕಾಯುವಾಗ, ಎಣ್ಣೆ ಕಾಯ್ದಾಗ ಬಿಡಬೇಕು, ಮತ್ತು ಎಣ್ಣೆ ಕಾಯ್ದೇನೆ ಬಿಡಬಾರ್ದು, ಅಷ್ಟು ಒಳ್ಳೆ ಬರೋಲ್ಲ. ಚೆನ್ನಾಗಿ ಎಣ್ಣೆ ಕಾಯ್ದಾದ್ಮೇಲೆ ಬಿಡಬೇಕು. ನೋಡಿ, ಒಂದು ರೌಂಡ್ ನೋಡಿ, ಈಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಒಳ್ಳೆ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್. ಒಳ್ಳೆ ಎಣ್ಣೆ ಬಿಸಿ ಆದಾಗಲ್ಲ ಚೆನ್ನಾಗಿ ಬರುತ್ತೆ. ಬಿಸಿ ಎಣ್ಣೆ ಇರುವಾಗಲೇ ಹಾಕಬೇಕು, ಆಗ ಒಳ್ಳೆ ಬರುತ್ತೆ ಅದು. ನೋಡಿ, ಈಗ ಬೆಂದಿದೆ. ಈಗ ಒಂದು ಕಡೆ, ಇನ್ನೊಂದು ಕಡೆ ಟರ್ನ್ ಮಾಡ್ತಾಯಿದ್ದೀನಿ ನಾನು. ತುಂಬ ಕಪ್ಪಾಗಿ ಬಿಡಬೇಡಿ, ನೋಡ್ತಾನೆ ಇರಬೇಕು. ಸೊ ಈಗ ರಜೆ ಟೈಮಲ್ಲ ಫ್ರೆಂಡ್ಸ್, ತುಂಬ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆಗಾಗ ಮಾಡಿ, ತುಂಬ ಒಳಗಿಂದ ಸಾಫ್ಟ್ ಮತ್ತು ಹೊರಗಿಂದ ಕ್ರಿಸ್ಪಿ ಚೆನ್ನಾಗಿ ಒಳ್ಳೆ ಇದು ಬರುತ್ತೆ. ಮಾತ್ರ ಖಂಡಿತ ಟ್ರೈ ಮಾಡಿ ಇದು ಚಿಕನ್ ಕಬಾಬ್. ಬಂಗಾರ ನೋಡಿ, ಈಗ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ. ನೋಡಿ, ಚಿಕನ್ ಕಬಾಬ್ ರೆಡಿ ಫ್ರೆಂಡ್ಸ್.